Hello friends, welcome to my YouTube channel. 7th standard activity book reading 1 kindness to animal rainbow. Now answer the questions in the space provided. Next is listening and speaking ಅಂತ ಇದೆ. ಸೊ ನೀವು SH ಇಂದ ಸ್ಟಾರ್ಟ್ ಆಗೋ ವರ್ಡ್ಸ್ ಹಾಗೆ Z ಇಂದ ಸ್ಟಾರ್ಟ್ ಆಗೋ ವರ್ಡ್ ಮತ್ತು S ಇಂದ ಸ್ಟಾರ್ಟ್ ಆಗೋ ವರ್ಡ್ಸ್ನ ಬರೀಬೇಕು. ಅದಾದಮೇಲೆ ನಿಮಗೆ ನೆಕ್ಸ್ಟಲ್ಲಿ ಬಾಕ್ಸಲ್ಲಿ ಕೊಟ್ಟಿರೋ ವರ್ಡ್ಸ್ನ ಬರೀಬೇಕಾಗುತ್ತೆ. ಹಾಗೆ ರಿಯರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಮೇಕ್ ಅ ಮೀನಿಂಗ್ಫುಲ್ ಸ್ಟೋರಿ ಅಂತ ಕೇಳಿದರೆ ಇಲ್ಲೂ ಕೂಡ ಅಷ್ಟೇ ಸೆಂಟೆನ್ಸ್ನ ನೀವು ಅರೇಂಜ್ ಮಾಡಿ ನೀವು ಮೀನಿಂಗ್ಫುಲ್ ಸೆಂಟೆನ್ಸ್ನ ಬರೀರಿ. ನೆಕ್ಸ್ಟ್ ಇಲ್ಲಿ ಜಂಬಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನೇಮ್ ಈಸ್ ಮೈ ಲೋಕೇಶ್ ಅಂತ. ಸೊ ನೀವು ಅದನ್ನು ಕರೆಕ್ಟಾಗಿ ಮೈ ನೇಮ್ ಈಸ್ ಲೋಕೇಶ್ ಅಂತ ಬರೆದು ಅದೇ ಥರ 10 ಕ್ವಶನ್ಸ್ ಕೂಡ ನೀವು ಅರೇಂಜ್ ಮಾಡಿ ನೀವು ಬರೀಬೇಕಾಗುತ್ತೆ. ಇದು ಪೇಜ್ ನಂಬರ್ 4 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ರೀಡ್ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಫಿಲ್ ಅಪ್ ವಿತ್ ಯುವರ್ ಫ್ರೆಂಡ್ ಆ್ಯಂಡ್ ರೀಡ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಮ್ಯೂಸಿಕ್ ಅಂದರೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ನೋ ಮಾಡಿ. ಇದು ನಿಮ್ಮ ಒಪಿನಿಯನ್ ಕ್ವಶನ್ ಇದು. ನೆಕ್ಸ್ಟ್ ನಾವು ಮೇಕ್ ಸೆಂಟೆನ್ಸಸ್ ಆರ್ ಶೋನ್ ಇನ್ ದ ಎಕ್ಸಾಂಪಲ್ ಬಿಲೋ ಅಂತ ಕೊಟ್ಟಿದ್ದಾರೆ. ಯುವರ್ ಫ್ರೆಂಡ್ಸ್ ರೀಡ್ಸ್ ಬುಕ್, ಇಲ್ಲೂ ಕೂಡ ನೀವು ಬೇರೆ ಸೆಂಟೆನ್ಸ್ನು ಕೂಡ ನೀವಿಲ್ಲಿ ಬರಿಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಮೈಕ್ರೋ ಟೆಕ್ಸ್ಟಲ್ಲಿ ನಿಮಗೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಇದು ಪ್ಯಾಸೇಜ್ ಕ್ವಶನ್, ನೀವು ಪ್ಯಾಸೇಜ್ಗೆ ಆನ್ಸರ್ ಮಾಡಿ ಅದೇ ಥರ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ನು ಕೂಡ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಲ್ಲಿ ಯೂನಿಟ್ 2 ಅಲ್ಲಿ ದ ಕ್ರಾಫ್ಟಿ ಕ್ರೊಕೊಡೈಲ್ ಅಂತ ಒಂದು ಮೊಸಳೆ ಬಗ್ಗೆ ಒಂದು ಸ್ಟೋರಿನ ಕೊಟ್ಟಿದ್ದಾರೆ. ಅದು ರಿಲೇಟೆಡ್ ಕ್ವಶನ್ಸ್ ಇದೆ. ಸೊ ಕ್ವಶನ್ಸ್ನ ನೀವು ಕಂಪ್ಲೀಟಾಗಿ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಒಂದು ಪ್ರಾಪರ್ 2 ವರ್ಡ್ಸ್ನ ಕೊಟ್ಟಿದ್ದಾರೆ. ಒಂದು ವೀಕ್ ಮತ್ತು ವಿ, ಇದೇ ಥರ ನಿಮಗೆ ಕೆಲವೊಂದು ವರ್ಡ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಚೂಸ್ ಮಾಡಿ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಮ್ಯಾಚ್ ದ ಪೇರ್ಸ್ ಇನ್ ಕಾಲಮ್ ಎ ವಿತ್ ದ ವರ್ಡ್ಸ್ ಇನ್ ಕಾಲಮ್ ಬಿ ಅಂತ ಕೇಳಿದ್ದಾರೆ. ಎ ಮತ್ತು ಬಿನ ನೀವು ಅರೇಂಜ್ ಮಾಡಿ ಬರೀಬೇಕಾಗುತ್ತೆ. ಅದಾದಮೇಲೆ ಕಂಪ್ಲೀಟ್ ಸೆಂಟೆನ್ಸ್ನ ಬರೀರಿ, ಹಾಗೆ ಆಪೋಸಿಟ್ ವರ್ಡ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನಿಮಗೊಂದು ಸೈಕಲ್ದು ಒಂದು ಡ್ರಾಯಿಂಗ್ನ ಕೊಟ್ಟಿದ್ದಾರೆ. ಈ ಒಂದು ಸೈಕಲ್ದು ಒಂದು ಪಾರ್ಟ್ಸ್ನ ನೀವಲ್ಲಿ ಲೇಬಲ್ ಮಾಡಬೇಕಾಗುತ್ತೆ. ಅದೇ ಥರ ಪ್ರಿಫಿಕ್ಸಸ್ನ ನೀವಲ್ಲಿ ಬ್ರ್ಯಾಕೆಟಲ್ಲಿರೋದನ್ನ ತೆಗೆದು ನೀವು ಬರೀರಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ನಿಮಗೆ ಇಲ್ಲಿ ಕ್ಲೂಸ್ನ ಕೊಟ್ಟಿದ್ದಾರೆ. ಮ್ಯಾಂಗೋ ಅಂದರೆ ಅಲ್ಲಿ ಜಂಬಲ್ ವರ್ಡ್ಸ್ ಇದೆ, ಮ್ಯಾಂಗೋ, ಗೇಮ್ಸ್, ಇದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಆದರೆ ಆರ್ಟಿಕಲ್ಸ್ ಇದೆ, ಎ ಆ್ಯಂಡ್ ಇದನ್ನು ಕೂಡ ಫಿಲ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಡಿಕ್ಷನರಿ ಅರೇಂಜ್ ದ ವರ್ಡ್ಸ್ ಅಂದರೆ ಡಿಕ್ಷನರಿ ಅಂದರೆ ಎ ಇಂದ Z ತನಕ ಆಲ್ಫಾಬೆಟಿಕಲ್ ಆರ್ಡರಲ್ಲಿರುತ್ತೆ. ಇಲ್ಲೂ ಕೂಡ ನೀವು ABCDEFG ಅಂತ ಆಲ್ಫಾಬೆಟಿಕಲ್ ಆರ್ಡರ್ ಬರೀಬೇಕಾಗುತ್ತೆ. ಹಾಗೆ ಸೆಂಟೆನ್ಸ್ನ ನೀವು ಇಲ್ಲಿ ರೀಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ನ ಬರೀಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸೆಂಟೆನ್ಸ್ 1 2 3 4 ಅಂತ ಟಿಕ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಅದಾದಮೇಲೆ ನಿಮಗೆ ಇಲ್ಲಿ ರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಪ್ರೊವೈಡೆಡ್ ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಲ್ಯಾವಿಶ್ ಅಂತ ಇದೆ, ಅದರಲ್ಲಿ ಲಕ್ಸುರಿಯಸ್ ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಹಾಗೆ ಸ್ಟೇಟ್ ಆಫ್ ಬೀಯಿಂಗ್ ಪುವರ್ ಅಂತ ಕೇಳಿದ್ರೆ ನೀವು ಪಾವರ್ಟಿ ಫೋರ್ಸಸ್ ಮೆನಿ ಟು ಬೆಗ್, ಈ ಥರ ಎಲ್ಲ ಕ್ವಶನ್ಸ್ಗೆ ನೀವು ಚೇಂಜ್ ಮಾಡಿ ನೀವು ಬರೀರಿ. ನೆಕ್ಸ್ಟ್ ಪ್ಯಾಸೇಜ್ ಕೇಳಿದರೆ ಇಲ್ಲೂ ಕೂಡ ಅಷ್ಟೇ ಪ್ಯಾಸೇಜ್ನ ರೀಡ್ ಮಾಡಿ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನೀವು ಅಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪುಟ್ ಅ ಟಿಕ್, ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಅದಾದಮೇಲೆ ಟಂಗ್ ಟ್ವಿಸ್ಟರ್ ಕೇಳಿದ್ದಾರೆ, ಅದೇನೂ ಇಲ್ಲ. ನೆಕ್ಸ್ಟ್ ಫಾಲೋ ದ ಎಕ್ಸಾಂಪಲ್ ಟು ಕಂಪ್ಲೀಟ್ ದ ಎಕ್ಸಸೈಸ್ ಗಿವನ್ ಬಿಲೋ. ವರ್ಡ್ ಫಾರ್ಮ್ನ ಅಂದರೆ ಹೆಲ್ಪಿಂಗ್ ವರ್ಡ್ನ ಆ್ಯಡ್ ಮಾಡಿ ಬರೀಬೇಕು. ನೆಕ್ಸ್ಟ್ ನೀವು ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಇಂದ ಸ್ಪೇಸ್ ಪ್ರೊವೈಡೆಡ್. ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಹಾಗೆ ನಿಮಗೆ ಎ ಆ್ಯಂಡ್ನ ಯೂಸ್ ಮಾಡಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೀವು ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಮೇನ್ ನಿಮಗೆ ಇಲ್ಲಿ ಮೈಕ್ರೋ ಟೆಕ್ಸ್ಟ್ 2 ಅಂತ ಮೈಕ್ರೋ ಟೆಕ್ಸ್ಟ್ 2 ಅಲ್ಲಿ ನಿಮಗೆ ಕ್ವಶನ್ಸ್ ದ ಡೈಲಾಗ್ಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿರೋ ವರ್ಡ್ಸ್ಗೆ ಏನು ಬ್ರ್ಯಾಕೆಟಲ್ಲಿ ಕೊಟ್ಟರೆ ಹೆಲ್ಪಿಂಗ್ ವರ್ಡ್ಸ್ನ ಆ್ಯಡ್ ಮಾಡಿ ಬರೀರಿ. ನೆಕ್ಸ್ಟ್ ನಿಮಗೆ ಮೇಘ ಆ್ಯಂಡ್ ಸಂದೇಶ್ ಅಂತ ಯೂನಿಟ್ 3, ಈ ಒಂದು ಪ್ಯಾಸೇಜಲ್ಲಿ ನಿಮಗೆ ಪೀಪಲ್ ನೇಮ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕಾಲಮಲ್ಲಿ ಅನಿಮಲ್ಸ್ ನೇಮ್, ಅದಾದಮೇಲೆ ಪ್ಲೇಸಸ್ ನೇಮ್, ಥಿಂಗ್ಸ್ ನೇಮ್, ಆ್ಯಕ್ಷನ್ ನೇಮ್ ಹಾಗೂ ಕಾಮನ್ ನೇಮ್ ಬರೀರಿ. ನೆಕ್ಸ್ಟ್ ಆಪೋಸಿಟ್ ವರ್ಡ್ಸ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಔಲ್ ಬಗ್ಗೆ ಹಾಗೂ ಪಿಕ್ ಔಟ್ ದ ಆ್ಯಕ್ಷನ್ ಆ್ಯಂಡ್ ಡಿಸ್ಕ್ರೈಬಿಂಗ್ ದ ವರ್ಡ್ಸ್ ಇನ್ ದ ಪ್ಯಾಸೇಜಸ್, ಈ ಒಂದು ಪ್ಯಾಸೇಜಲ್ಲಿರೋ ಒಂದು ವರ್ಡ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಆ್ಯಕ್ಷನ್ ವರ್ಡ್ಸ್ ಯಾವುದಾದಿದೆ ಹಾಗೆ ಡಿಸ್ಕ್ರೈಬಿಂಗ್ ವರ್ಡ್ಸ್ ಯಾವುದಾದಿದೆ ಅಂತ ಡಿಫ್ರೆನ್ಷಿಯೇಟ್ ಮಾಡಿ ಬರೀರಿ. ನೆಕ್ಸ್ಟ್ ಇಲ್ಲಿ ಸಮ್ ಕ್ವಶನ್ಸ್ ಆರ್ ಗಿವನ್ ಬಿಲೋ, ಸಬ್ಸ್ಟಿಟ್ಯೂಟ್ ಈಚ್ ಆಫ್ ದಮ್ ವಿತ್ ಸಿಂಗಲ್ ವರ್ಡ್ ಯೂಸ್ ದ ಪ್ರಿಫಿಕ್ಸಸ್ ಬಗ್ಗೆ ಏನೋ ಕೇಳಿದ್ದಾರೆ. ಇಲ್ಲೂ ಕೂಡ ಆನ್ಸರ್ ಮಾಡಿದ್ದೀನಿ, ನೀವು ಕೂಡ ಇದೇ ಆನ್ಸರ್ಸ್ನ ಕಾಪಿ ಮಾಡಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಒಂದು ವರ್ಡ್ ಫಾರ್ಮ್ಗೆ ನೀವು INGನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಪ್ಲೇಯಿಂಗ್, ಕ್ಯಾಚಿಂಗ್, ಕ್ಲೈಂಬಿಂಗ್, ಸ್ವ್ಯಾಲೋಯಿಂಗ್, ಈ ಥರ. ನೆಕ್ಸ್ಟ್ ನಿಮಗೆ ಗಿವನ್ ಬಾಕ್ಸಿಂದ 2 ಎಕ್ಸಾಂಪಲ್ಸ್ ಆರ್ ಗಿವನ್, ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್ನ ನೀವಲ್ಲಿ ಬರೀಬೇಕಾಗುತ್ತೆ, ಚಿತ್ರದ ಎಕ್ಸ್ಪ್ರೆಷನ್ನ. ಅದಾದಮೇಲೆ ನಿಮಗೆ ಇಲ್ಲಿ ಪ್ರಿಪೊಸಿಷನ್ಸ್ನ ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಫ್ರೂಟ್ಸ್ನ ನೀವು ಒಂದು ಸೈಡ್ ಬರೀಬೇಕಾಗುತ್ತೆ. ಸೆಕೆಂಡ್ ಕಾಲಮಲ್ಲಿ ವೆಜಿಟೇಬಲ್ಸ್ನ ಬರೀರಿ, ಲಾಸ್ಟ್ ಕಾಲಮಲ್ಲಿ ಫ್ಲವರ್ಸ್ನ ನೀವಲ್ಲಿ ಬರೀಬೇಕಾಗುತ್ತೆ.
ನೆಕ್ಸ್ಟ್ ನಿಮಗೆ ಯುವರ್ ಆಸ್ಕ್ ಟು ಗಿವ್ ಟು ಟಾಕ್ ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದ ಯೂಸ್ ಆಫ್ ದ ಟ್ರೀಸ್ ಬಗ್ಗೆ ನೀವು ಅವೇರ್ನೆಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಕ್ರಿಯೇಟ್ ಮಾಡಿ ಬರೀಬೇಕಾಗುತ್ತೆ. ಲುಕ್ ಅಟ್ ದ ಎಕ್ಸಾಂಪಲ್, ಇಲ್ಲಿ ಕ್ವಶನ್ ಟ್ಯಾಗ್ನ ಮಾಡಬೇಕಾಗುತ್ತೆ. ವಾಟ್ ಡಿಡ್ ದೇ ಡ್ರಿಂಕ್ ಅಂದರೆ ದೇ ಡ್ರಿಂಕ್ ಜ್ಯೂಸ್ ಈ ಥರ. ನೆಕ್ಸ್ಟ್ ಕ್ವಶನ್ ನಿಮಗೆ ಇಲ್ಲಿ ರೈಸ್, ಮೈಸ್, ಸ್ಲೈಸ್ ಈ ಥರ, ಪ್ರೈಸ್, ಥ್ರೈಸ್. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಮ್ಯಾಚ್ ದ ಅನಿಮಲ್ಸ್ ಬರ್ಡ್ಸ್ ಗಿವನ್ ಇನ್ ದ ಕಾಲಮ್ ಎ ವಿತ್ ದರ್ ಯಂಗ್ ಒನ್ಸ್ ಅಂದರೆ ಕೌನ ಕಾಫ್ ಅಂತಾರೆ. ಹಾಗೆಯೇ ನಿಮಗೆ ರೈಟ್ ದ ನೇಮ್ಸ್ ಆಫ್ ದ ಅನಿಮಲ್ಸ್ ಕೇಳಿದ್ದಾರೆ. ಹಾರ್ಸ್, ಶೀಪ್, ಲಯನ್, ಡಕ್, ಮಂಕಿ ಈ ಥರ ನೀವು ಅನಿಮಲ್ಸ್ ನೇಮ್ನ ಬರೀಬೇಕಾಗುತ್ತೆ. ಹಾಗೆ ಗಿವ್ ದ ಅದರ್ ಜೆಂಡರ್ಸ್ ಆಫ್ ದ ಫಾಲೋಯಿಂಗ್ ಅಂದರೆ ಕೌನ ಆಕ್ಸ್ ಅಂತಲೂ ಕರಿತೀವಿ. ಸೊ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗನ ನೀವು ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಆ ಒಂದು ಪೊಯಮ್ನ ಓದಿ ಕ್ವಶನ್ಸ್ಗಳನ್ನ ಟಿಕ್ ಮಾಡಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ವರ್ಡ್ಸ್ ದ ಗಿವನ್. ಕೆಲವೊಂದು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿ ಬರೀಬೇಕಾಗುತ್ತೆ. ಹಾಗೆ ನಿಮಗೆ ನಾರಾಯಣ್ ಕಂಪ್ಲೀಟೆಡ್ ದ ಡೆಕೋರೇಷನ್ಸ್ ಇನ್ ದ ಕ್ಲಾಸ್. ಹ್ಯಾವ್ ಅಂದರೆ ಹೆಲ್ಪಿಂಗ್ ವರ್ಬ್ಸ್ನ ನೀವೆಲ್ಲ ಆ್ಯಡ್ ಮಾಡಿ ಬರೀರಿ. ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಫಾರ್ಮ್ನ ನೀವಲ್ಲಿ 1 to 10 ಕ್ವಶನ್ಸಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಜಾಯ್ನಿಂಗ್ ಆಫ್ ದ ಸ್ಕಾಟ್ ಆ್ಯಂಡ್ ಗೈಡ್ಸ್ ಕ್ಲಬ್ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಒಂದು ನೇಮ್, ಅಪ್ಲಿಕೇಶನ್, ನ್ಯಾಷನಾಲಿಟಿ ಸೊ ಈ ಥರ ಎಲ್ಲನೂ ನೀವು ಕಂಪ್ಲೀಟಾಗಿ ಬರೆದ್ಮೇಲೆ ಅನಿಮಲ್ಸ್ ಟು ಲವ್ ದೇರ್ ಪೇರೆಂಟ್ಸ್ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಚೂಸ್ ದ ಕರೆಕ್ಟ್ ಆನ್ಸರ್ 3 ಟೈಪ್ ಕ್ವಶನ್ಸ್, 4 to 5 ಕಂಪ್ಲೀಟ್ ಕ್ವಶನ್ಸ್. ಓಕೆ, ಅನಿಮಲ್ಸ್ ಟು ಲವ್ ದೇರ್ ಪೇರೆಂಟ್ಸ್ ಅಂತಲೂ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಚೂಸ್ ದ ಕರೆಕ್ಟ್ ಆನ್ಸರ್ ಟಿಕ್ ಮಾಡಿ ಕ್ವಶನ್ ಆನ್ಸರ್ಸ್ ನೀವು ಟೋಟಲ್ 1 to 5 ಕ್ವಶನ್ಸ್ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾಸೇಜ್ನ ನೀವು ಓದಿ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರನ ಬರೀಬೇಕಾಗುತ್ತೆ. ಟೋಟಲ್ 3 ಕ್ವಶನ್ಸ್. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಹಾಗೆ ಆಪೋಸಿಟ್ ವರ್ಡ್ಸ್ ಕ್ವಶನ್ಸ್ ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ಕಂಪ್ಲೀಟ್ ದ ಫ್ಲೋ ಚಾರ್ಟ್ ಇದೆ. ಅದಾದಮೇಲೆ ಇನ್, ಅಟ್ ಅಂತ ಪ್ರಿಪೋಸಿಷನ್ಸ್ನ ಯೂಸ್ ಮಾಡಿ ಬರೀಬೇಕಾಗುತ್ತೆ. ಹಾಗೆ ರಾಜಶೇಖರ್ ಬಗ್ಗೆ ಒಂದು ಪ್ರೊಫೈಲ್. ನೆಕ್ಸ್ಟ್ ದ ನಾಟಿ ಪಿಂಗೋ ಅಂತ ಕ್ವಶನ್. ಇಲ್ಲೂ ಕೂಡ ಅಷ್ಟೇ ವರ್ಡ್ಸ್ ಮೀನಿಂಗ್ ಇನ್ ಇಂಗ್ಲೀಷ್. ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಕ್ಯಾನ್, ಕೆನಾಟ್ ಈ ಥರ ವರ್ಬ್ಸ್ ಇದೆ. ಸೊ ಇದೆಲ್ಲ ಕ್ವಶನ್ಗೂ ಕೂಡ ಆನ್ಸರ್ ಮಾಡಿದ್ದೀನಿ. ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಟೈಪ್ ಕ್ವಶನ್ಸ್. ನೆಕ್ಸ್ಟ್ ಮೇನಲ್ಲಿ ಮಿಸ್ಸಿಂಗ್ ವರ್ಡ್ಸ್, ಕರೆಕ್ಟ್ ಶಾರ್ಟ್ ಫಾರ್ಮ್ ಆಫ್ ದ ವರ್ಡ್ಸ್, ಹಾಗೆ ಪ್ರಿಪೊಸಿಷನ್ಸ್ನ ಬರೀಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ರೈಟ್ ದ ಸೆಂಟೆನ್ಸ್ ಆಫ್ ದ ಫಾಲೋಯಿಂಗ್. ಮೈ ಸ್ಕೂಲ್, ಮೈ ಟೀಚರ್ ಇದ್ರ ಬಗ್ಗೆ ಸೆಂಟೆನ್ಸ್ನ ಬರೀರಿ. ನೆಕ್ಸ್ಟ್ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ವರ್ಡ್ಸ್ ಸ್ಪೇಸ್ ಪ್ರೊವೈಡೆಡ್ ಅಂತಲೂ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಎ ಆ್ಯಂಡ್ ದ ಅಂತ ಆರ್ಟಿಕಲ್ಸ್ನ ನೀವಿಲ್ಲಿ ಆ್ಯಡ್ ಮಾಡಿ ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಗ್ರಾಮರ್, ಲ್ಯಾಂಗ್ವೇಜ್, ರಿವಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಟಿವ್ ವೈಸ್ ಇರೋದನ್ನ ಪ್ಯಾಸಿವ್ ವೈಸ್ ಚೇಂಜ್ ಮಾಡಿ ಬರೀರಿ. ನೆಕ್ಸ್ಟ್ ಇಲ್ಲಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಸೆಂಟೆನ್ಸ್ನ ಕನ್ವರ್ಟ್ ಮಾಡಿ ಹಾಗೂ ರಿಅರೇಂಜ್ ದ ಸೆಂಟೆನ್ಸಸ್ ಆಗಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಚೂಸ್ ದ ಬೆಸ್ಟ್ ಆನ್ಸರ್ ಫಾರ್ ದ ಆಲ್ಟರ್ನೇಟಿವ್ ಗಿವನ್ ಬಿಲೋ. ಸೊ ಇಲ್ಲಿ ನೀವು ಚೂಸ್ ದ ಕರೆಕ್ಟ್ ಆನ್ಸರ್ಸ್ನ ಬರೀಬಿರಿ. ನೆಕ್ಸ್ಟ್ ದ ವುಡ್ ಕಟರ್ ಆ್ಯಂಡ್ ದ ಆ್ಯಕ್ಸ್ ಅಂತ ಕೇಳಿದ್ದಾರೆ. ಸ್ಟೋರಿನ ಬರೀಬೇಕು. ಹಾಗೆ ವರ್ಬ್ದು ಫಾರ್ಮ್ ಬರೀರಿ. ಕಂಪ್ಲೀಟ್ ದ ಸೆಂಟೆನ್ಸಸ್. ನೆಕ್ಸ್ಟ್ ಇಲ್ಲಿ ಪಜಲ್ನ ಕೊಟ್ಟಿದ್ದಾರೆ, ಪಜಲ್ನ ಸಾಲ್ವ್ ಮಾಡಿ ಕೂಡ ನೀವು ಅಲ್ಲಿ ಬರೀಬೇಕಾಗುತ್ತೆ. ಪೇಜ್ ನಂಬರ್ 54 ಕಂಪ್ಲೀಟ್ ಆನ್ಸರ್. ಇಲ್ಲಿ ಒಂದು ರೀಡಿಂಗ್ ಪ್ಯಾಸೇಜ್ ಥರ ಅದೊಂದು ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಿ. ಹಾಗೆ ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಫ್ರೇಮ್ ದ ಕ್ವಶನ್ಸ್. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆ್ಯಂಡ್ ಇನ್ಕರೆಕ್ಟ್ ಸೆಂಟೆನ್ಸ್ಗೆ ಟಿಕ್ ಮಾಡಿ. ಚೆಸ್ ಅಂತ ಕೊಟ್ಟಿದ್ದಾರೆ, ಚೆಸ್ ಬಗ್ಗೆ ನೀವು ಅಲ್ಲಿ ಬರೀಬೇಕಾಗುತ್ತೆ. ಹಾಗೆ ಚಿತ್ರ ನೋಡಿ ಕ್ವಶನ್ ಆನ್ಸರ್ಸ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇಲೆ ನಿಮಗೆ ಮೈಕ್ರೋ ಟೆಸ್ಟ್ ಇದು ಕಂಪ್ಲೀಟ್ ಆನ್ಸರ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.